ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಗಾರ್ಡನಲ್ಲಿರೋ ಕೆಲವು ತರಕಾರಿ ಗಿಡಗಳನ್ನು ನಾನು ಕ್ಲೀನಿಂಗ್ ಮಾಡ್ತಾ ಇದ್ದೇನೆ. ಸೊ ಆ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಹಾಗೆ ಕಾಡು ಬದನೆ ಗಿಡಕ್ಕೆ ಈ ಪರ್ಪಲ್ ಕಲರ್ ಬದನೆಕಾಯಿಯನ್ನು ಕಸಿಯನ್ನು ಮಾಡ್ತಾಯಿದ್ದೀನಿ. ಬಹಳ ಸುಲಭ ಮತ್ತು ಬೇಗನೆ ಸಕ್ಸಸ್ ಆಗುತ್ತೆ, ಆದರೆ ನೀರು ಹೋಗದಾಗೆ ನೋಡ್ಕೊಳ್ಬೇಕು. ಈ ರೀತಿ ನಿಮಗೆ ಯಾವ ಬದನೆಕಾಯಿ ಬೇಕೋ ಆ ಬದನೆಕಾಯಿದ ಒಂದು ಸ್ಟೆಮ್ ತೆಗೆದುಕೊಳ್ಳಿ. ಸೊ ಕಾಡು ಬದನೆ ಗಿಡಕ್ಕೆ ಕಸಿ ಮಾಡೋಕ್ಕೆ ಆಗುತ್ತೆ. ಅಂದರೆ ಗಿಡಕ್ಕೆ ಕಸಿ ಮಾಡೋದ್ರಿಂದ ರೋಗಗಳು ಕಡಿಮೆ, ಹುಳು ಹುಪ್ಪಡಿ ಬರೋದು ಕಡಿಮೆ, ಮತ್ತು ಕಾಯಿ ಕೊಂಚಲಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಈಗಾಗಲೇ ನಾನು 2-3 ಕಸಿಗಳನ್ನು ಮಾಡಿದ್ದೀನಿ. ಕಾಯಿ ಬರ್ತಾಯಿದೆ, ಬಂದರೆ ಬೇಗನೆ ಶುರುವಾಗುತ್ತೆ ಕಾಯಿ ಬರೋಕ್ಕೆ. ಈ ರೀತಿ ಸೀಳಿ ಮಧ್ಯೆ ಇಟ್ಟು, ಗ್ರಾಫ್ಟಿಂಗ್ ಟೇಪೇ ಬೇಕು ಅಂತಿಲ್ಲ, ಮನೇಲಿರೋ ಪ್ಲಾಸ್ಟಿಕ್ಕನ್ನು ಏನು ಮಾಡಿ ಅಂದರೆ ಬಿಗಿಯಾಗಿ ಸುತ್ತಿ ಕಟ್ಟಿ ಮೇಲೊಂದು ಕವರ್ ಹಾಕಿ ಫುಲ್ಲು ಬಿಟ್ಟುಬಿಡಿ. ಒಂದು 8 ದಿನದಲ್ಲಿ ಗೊತ್ತಾಗುತ್ತೆ. ಮುಂದೆ 1-2 ಎಲೆ ಬಿಟ್ಟಿರಬೇಕು, ಪೂರ್ತಿ ತೆಗಿಬೇಡಿ. ಈ ರೀತಿ ಬಿಗಿಯಾಗಿ ಕಟ್ಟಿ ನೀರು ಹೋದರೆ ಬದನೆಕಾಯಿ ಗಿಡ ಬೇಗನೆ ಏನಾಗುತ್ತೆ ಅಂದರೆ ಕೊಳೆ ಬಂದುಬಿಡುತ್ತೆ. ಇಲ್ಲಿ ನೋಡಿ, ಕಸಿ ಮಾಡೋದು ಗಿಡಕ್ಕೆ ಹುಳು ಬರಲ್ಲ ಅಂತಾರೆ. ಸೊ ಪಕ್ಕಕ್ಕಿರೋ ಸ್ಟೆಮ್ಮು ಈಗಾಗಲೇ ನಾನು ಕಸಿ ಮಾಡಿದ್ದೆ, ಆದರೂ ಆ ಎಲೆಗೆ ಹುಳು ತಿಂದು ಹೋಗಿದೆ. ವೆದರ್ ಪ್ರಾಬ್ಲಮ್ಮು ಅಥವಾ ಮಳೆಗಾಲ ಹೆಚ್ಚಾಗಿದ್ದು ಗೊತ್ತಿಲ್ಲ. ಒಂದು ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ಮಳೆ ಬಿಸಿಲಾದ ಕೂಡಲೇ ಸಿಕ್ಕಾಪಟ್ಟಿ ವೆರೈಟಿ ಆಫ್ ಇನ್ಸೆಕ್ಟ್ಸ್, ಕೀಟಗಳ ಹಾವಳಿ ಜಾಸ್ತಿ ಆಗ್ತದೆ. ಈ ರೀತಿ ಕಟ್ಟಿ ಪ್ರತಿಯೊಂದು ಗಿಡಕ್ಕೂ, ಗುಲಾಬಿ, ದಾಸವಾಳ ಎಲ್ಲದಕ್ಕೂ. ಸೊ ವಿಡಿಯೋ ನೋಡ್ತಿರೋರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಈ ರೀತಿ ಅದನ್ನೇ ಕಟ್ಟಿ ಅಥವಾ ಮೇಲೆ ಒಂದು ಯಾವುದಾದ್ರೂ ಸಣ್ಣದು ದಾರ ತೆಗೆದುಕೊಂಡು ಏನು ಮಾಡಿ ಅಂತ ಹೇಳಿದರೆ ಬಿಗಿಯಾಗಿ ಕಟ್ಟಿಡಿ. ಆಲ್ಮೋಸ್ಟ್ ಬದನೆಕಾಯಿ ಗಿಡ ಸಕ್ಸಸ್ ಆಗೇ ಆಗುತ್ತೆ. ನೋಡಿ, ನಾನು ಮೇಲೆ ಒಂದು ಸಣ್ಣ ಪ್ಲಾಸ್ಟಿಕ್ ದಾರ ತಗೊಂಡು ಕಟ್ತಾ ಇದ್ದೇನೆ. ಈ ರೀತಿ ಬಿಗಿಯಾಗಿ ಕಟ್ಟಿ ಆಯ್ತು. ಇದಿಷ್ಟು ಆದರೆ ಮುಗೀತು. ಆದಷ್ಟು ನೀರು ಹೊಕ್ಕದ ಹಾಗೆ ನೋಡ್ಕೊಳ್ಳಿ. ಮಳೆ ಬರೋ ಜಾಗದಕ್ಕಿಂತ ನೀರು ಸಿಡಿದಿರೋ ಜಾಗದಲ್ಲೇ ಇಟ್ಟರೆ ಒಳ್ಳೆಯದಲ್ಲ ಅಂತಿದೆ. ನೋಡಿ, ಇದೀಗಾಗಲೇ ಕಸಿ ಮಾಡಿದ ಗಿಡ ಸುಮಾರು 2-3 ಕಾಯಿ ಬಿಟ್ಟಿತ್ತು. ಅದು ಅಷ್ಟು ಹೆಲ್ದಿಯಾಗಿ ಬಂದಿಲ್ಲ. ನೋಡಿ, ತೋರಿಸ್ತೇನೆ. ಸಣ್ಣ ಬುಡದಿಂದನೇ ಮಾಡಿದ್ದು, ಇನ್ನು ಪ್ಲಾಸ್ಟಿಕ್ ಕೂಡ ಬಿಚ್ಚಿಲ್ಲ. ಇಲ್ಲಿ ನೋಡಿ, ಈ ಗಿಡದ್ದೇ ನಾ ಈಗ ಸ್ಟೆಮ್ ತೊಗೊಂಡು ಕಸಿ ಮಾಡಿದ್ದು. ಸುಮಾರು ಒಂದು 3-4 ಬದನೆಕಾಯಿ ಇದೆ. ಬದನೆಕಾಯಿಯನ್ನು ಕೊಯ್ಕೊಳ್ತಾ ಇದ್ದೀನಿ. ಒಂದು ಗ್ರೀನ್ ಕಲರು, 3 ಪರ್ಪಲ್ ಕಲರ್ ಆಗದೆ, ಅದರಲ್ಲಿ ಒಂದು ಸಣ್ಣ ಇದೆ. ಹಾಗಾಗಿ ಅದನ್ನು ಬಿಟ್ಟು ಏನು ಮಾಡ್ತಿದ್ದೇನೆ ಅಂದರೆ ಕೊಯ್ಕೊಳ್ತಾ ಇದ್ದೀನಿ. ನಾನು ಕತ್ತರಿ ತರಬೇಕಾಗಿತ್ತು. ಸೊ ಚಾಕುಯಿಂದನೇ ಇಲ್ಲಿ ಗುದ್ದಾಟ ಶುರುವಾಯಿತು. ಬೇಗ ಕಟ್ಟಾಗಲಿಲ್ಲ ಅದು. ನೋಡಿ, ಅಂದರೆ ಬದನೆಕಾಯಿ ಗಿಡ ಭಾಳ ಸಾಫ್ಟು, ಮುರಿದೋಗುತ್ತೆ ನಾವು ಹೇಗೋ ಮಾಡಿದರೆ. ನೋಡಿ, 3 ಬದನೆಕಾಯಿ ಸಿಕ್ತು. ಸೊ ನೆಕ್ಸ್ಟು ಇದರಲ್ಲಿ ಹುಳು ತಿಂದಿರೋ ಎಲೆಗಳನ್ನು ಮತ್ತು ಒಣಗಿರೋ ಸ್ಟೆಮ್ಗಳನ್ನು ಕಟ್ ಮಾಡಬೇಕು. ಎಲೆಗಳನ್ನು ಬಿಡಿಸಿದಷ್ಟು ಗಿಡ ಏನಾಗುತ್ತೆ ಅಂದರೆ ಹೆಲ್ದಿ ಆಗುತ್ತೆ. ಒಂದು ಎಲೆಯಲ್ಲಿ ಹುಳ ಇತ್ತು ಅಂದರೆ ಒಂಥರ ನಮ್ಮ ಕಡೆಯಲ್ಲಿ ಬೆಂಕಿ ರೋಗ ಹೇಳ್ತಾರೆ, ಆ ಥರ ಬಂದದ್ದು ಇಡೀ ಗಿಡನೇ ಹಾಳು ಮಾಡಿಬಿಡುತ್ತೆ. ಹಾಗಾಗಿ ಆವಾಗವಾಗ ಬದನೆ ಗಿಡಕ್ಕೆ ಮುಖ್ಯವಾಗಿ ಮಾಡೋದೇನು ಅಂತಂದರೆ ಎಲೆಗಳನ್ನು ಬಿಡಿಸ್ತಾ ಇರಬೇಕು. ಸ್ವಲ್ಪ ನೀವು ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟರೆ ಸಾಕು, ಅದು ಚೆನ್ನಾಗೇ ಬೆಳುತ್ತೆ. ಸೊ ಇಲ್ಲಿ ಕೋಸ್ಟಲ್ ಬೆಲ್ಟ್ ಆಗಿರೋದ್ರಿಂದ ಇಷ್ಟು ಹೈಟ್ ಬಂದಿದೆ ಗಿಡ. ಹಾಗೆ 2-3 ವರ್ಷ ಈ ಗಿಡ ಉಳಿಯುತ್ತೆ ಅಂತ ಹೇಳ್ತಾರೆ. ನಾನು ಅಂದಾಜು ಹಾಕಿ ವರ್ಷ ಆಗ್ತಾ ಬಂತು. ಸುಮಾರು ಕಾಯಿಗಳನ್ನು ಕೊಯ್ದಿದ್ದೇನೆ. 8-10 ಗಿಡಗಳಿವೆ. ನಾನಿಲ್ಲಿ ನಿಮಗೆ 2 ಗಿಡಗಳನ್ನು ಮಾತ್ರ ತೋರಿಸ್ತಾ ಇದ್ದೇನೆ. ನೋಡಿ, ಈಗ ಮತ್ತೆ ಮಳೆ ಬಂತಲ್ವ, ಮೊನ್ನೆ ತಾನೇ ಆರ್ಗ್ಯಾನಿಕ್ ಗೊಬ್ಬರ ಹಾಕಿದೆ. ಚೆನ್ನಾಗಿ ಚಿಗುರೊಡೆದ ಎಲೆಗಳೆಲ್ಲ ಬರ್ತಾಯಿವೆ. ಅದು ಕಲರ್ ಹೂವು, ಈ ಜರ್ಬೇರೆ ಥರದಲ್ಲೇ ಬರುತ್ತಲ್ಲ, ಆ ಥರ ಹೂವು. ನೋಡಿ ಎಷ್ಟು ಚೆನ್ನಾಗಾಗಿದೆ ಬದನೆಕಾಯಿ ಗಿಡ. ಈ ಹೂವು ಕನಕಾಂಬರ ಹೂವು. ಇವೆಲ್ಲ ಬಟರ್ ಫ್ರೂಟು, ಹಲಸಿನ ಬೀಜ, ಅಂಟೆಕಾಯಿ ಗಿಡ ಎಲ್ಲನೂ ಇವೆ. ನೋಡಿ, ಇಲ್ಲಿ ನೋಡಿ ಎಲೆ ಇದೆ ಅಲ್ವಾ, ಈ ಥರ ಎಲೆಗಳನ್ನು 2-3 ದಿವಸಕ್ಕೊಮ್ಮೆ ನೋಡಿ ಎಲೆಗಳನ್ನು ತೆಗೆದು ಹಾಕಿ.
ಮತ್ತು ಇಲ್ಲಿ ನಾನು ಈ ಪಾರಿಜಾತ ಗಿಡವನ್ನು ಕಟ್ ಮಾಡ್ತಾ ಇದ್ದೇನೆ. ಸೊ ಕಟ್ ಮಾಡಿ ಹುಳಿಲ್ಲ ಅಂತಾದರೆ ಗಿಡದ ಬುಡಕನ್ನ ಏನು ಮಾಡಿ ಹಾಕಿಬಿಡಿ, ಅದೊಳ್ಳೆ ಗೊಬ್ಬರ ಆಗುತ್ತೆ. ಕಟ್ ಮಾಡುವಾಗ ಸೈಡಿಂದ ಕಟ್ ಮಾಡಿ. ಸ್ಟ್ರೇಟ್ ಕಟ್ ಮಾಡಿದರೆ ಮಳೆ ನೀರಿಂದ ಕೊಳೆತು ಹೋಗುತ್ತೆ. ಹೀಗೆ ಕಟ್ ಮಾಡಿದ ಗಿಡಗಳನ್ನು ಮತ್ತೆ ನೆಟ್ಟು ಬೆಳೆಸ್ಬೋದು. ರಾತ್ರಿ ರಾಣಿ ಗಿಡ. ನೆಕ್ಸ್ಟ್ ಇದನ್ನು ಕೂಡ ಹಾಗೆ ಕಟ್ ಮಾಡಿ ಅದರ ಸೊಪ್ಪನ್ನು ಹಾಕಿ